ನಮಗೆ ಒಂದಲ್ಲ ಒಂದು ಟೈಮಲ್ಲಿ ಅನಿಸಿರುತ್ತೆ, ಇನ್ನು ಮುಂದೆ ತುಂಬ ಟೈಮ್ ಇದೆ, ಸೊ ಅವಾಗಲೇನಾದ್ರು ಮಾಡ್ಕೊಳ್ಳೋಣ ಅಂತ. ಯಾವಾಗಲಾದರೂ ಸರಿ ನಮ್ಮ ಆಸೆಗಳನ್ನ ಪೂರೈಸ್ಕೋತೀವಿ. ಆದರೆ ಎಲ್ಲರ ಥಾಟು ಒಂದೇ, ನಾಳೆ ಯಾವತ್ತೂ ಬರಲ್ಲ, ಇವತ್ತು ಯಾರಿಗೂ ಪೂರ್ಸೋತಿಲ್ಲ. ಸೊ ನಿಮ್ಮವೇನು ಆಸೆಗಳಿದಾವೋ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಅದನ್ನೆಲ್ಲ ಈಡೇರಿಸ್ಕೊಳ್ಳಿ. ಇಲ್ಲ ಅಂದರೆ ಒಂದು ಹಳೆಯ ಕಹಾನಿ ಇದೆ, ಜೀವನದ 2 ಕ್ಷಣಗಳು ರೈಲ್ನಂತೆ ಹಾದೋಗ್ತವೆ, ಮತ್ತೆ ಯೌವನ ಮುಗಿದ ಮೇಲೆ ಅದು ಬಯಕೆಯಾಗಿಯೇ ಉಳ್ಕೊಬಿಡುತ್ತೆ. ನನ್ನ ಬೈಕು ಪೂರಿ ಜಗನ್ನಾಥ್ ದೇವಸ್ಥಾನದ ಮುಂದೆ ನಿಂತಿದೆ ಅಂತ ನಂಬಕ್ಕೆ ನನಗೆ ಅಸಾಧ್ಯ. ವಾಟ್ ಎ ಮೂಮೆಂಟ್. ನಮಸ್ಕಾರ ಸ್ನೇಹಿತರೆ. ಸೊ ವೆಲ್ಕಮ್ ಬ್ಯಾಕ್. ಇವತ್ತು ಹೊಸ ದಿನ, ಜಾಗನೂ ಹೊಸದೇ, ಜನ ಹೊಸದು, ಕಲ್ಚರ್ ಹೊಸದು, ಎಲ್ಲ ಹೊಸದು. ಸೊ ಇದೇನಪ್ಪ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಬೇಡಿ, ಅಲ್ಲಿ ಹೋಟೆಲಲ್ಲಿ ಯಾಕೋ ಸರಿಯಾಗಲಿಲ್ಲ ಸ್ಟಾರ್ಟ್ ಮಾಡೋಕ್ಕೆ. ಸೊ ಹಂಗಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸದ್ಯಕ್ಕೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಕೋನಾರ್ಕ್ ಸನ್ ಟೆಂಪಲ್ ಅಂತ ಇದೆ, ವರ್ಲ್ಡ್ ಯುನೆಸ್ಕೋ ಹೆರಿಟೇಜ್ ಅದು. ಸೊ ಅದನ್ನು ನೋಡ್ಕೊಂಬಿಟ್ಟು ನಿಮಗೆ ಜಗನ್ನಾಥ ದರ್ಶನ ಮಾಡಿಸಿದ್ದೀನಿ. ಯಾರು ಮಾಡಿಲ್ಲ ಹೋಗಿ ಮಾಡ್ಕೊಳ್ಳಿ ಜಗನ್ನಾಥ ದರ್ಶನನ. ಒಂಥರ ಏನೋ ವೈಬು, ಏನಂದರೆ ಈ ಪಾಸಿಟಿವ್ ವೈಬು ಮಾತ್ರ ಹೇಳೋಕ್ಕಾಗಲ್ಲ, ಅಂಥ ಒಳ್ಳೆ ವೈಬ್ ಇದೆ ಇಲ್ಲಿ ಜಗನ್ನಾಥಲ್ಲಿ. ಸೊ ಬನ್ನಿ ಟೆಂಪಲ್ ನೋಡ್ಕೊಂಬರೋಣ. ಸಮುದ್ರ ದಡ್ಡದಲ್ಲೇ ಹೋಗ್ತಾ ಇದ್ದೀವಿ. ದಿಸ್ ಇಸ್ ಸಿ ಆ್ಯಂಡ್ ದಿಸ್ ಇಸ್ ಸಿ ಶೋರ್. ಏನಪ್ಪ ಏನು ಸಾಕಾಗಿದೆ. ರೌಂಡ್ ಹೋಗಿ ಬರೋಣ ಅಲ್ಲಿ ಸುಮ್ಮನೆ. ಸಖತ್ ಸಖತ್ ಬ್ಯೂಟಿಫುಲ್. ಗಾಳಿ ಸಿಕ್ಕಾಪಟ್ಟೆ ಹೊಡಿತದೆ. ಈ ದೇವಸ್ಥಾನದೊಳಗೆ ಮೂರ್ತಿನ ತೇಲೋ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ರಂತೆ ಅವಾಗಿನ ಕಾಲದಲ್ಲೇ. ಸೊ ಇನ್ನು ಯಾವ ರೀತಿ ಆರ್ಕಿಟೆಕ್ಚರ್ ಇರ್ಬೋದು ಇದ್ರೊಳಗೆ. ಸೊ ಬನ್ನಿ ಇಲ್ಲಿಂದ ಹೊರಡೋಣ.
ನಮಸ್ಕಾರ ಸ್ನೇಹಿತರೆ, ಊರಲ್ಲಿದ್ದೀವಿ. ಸೊ ಇವಾಗ ಸೌತ್ ಕಡೆ ಹೊಡೆಯೋಣ. ಸೊ ನಾನು ಉಳ್ಕೊಂಡಂಥ ಹೋಟೆಲ್ ಬಂದ್ಬಿಟ್ಟು ದಿ ಹೋಟೆಲ್ ಆರ್ಯ ಪ್ಯಾಲೇಸ್ ಅಂತ ಚೆನ್ನಾಗಿದೆ. ಊರಿಗೆ ಬಂದವರು ಆರಾಮಾಗಿ ಉಳ್ಕೊಬೋದು. ಸೊ ಗಾಡಿ ಎಲ್ಲ ಪೂರ್ತಿ ರೆಡಿಯಾಗಿ ನಿಂತಿದೆ, ನೋಡ್ಬೋದು ಇಲ್ಲಿ. ಸೊ ಚಲೋ ಲೆಟ್ಸ್ ಗೋ. ಸೊ ಜಗನ್ನಾಥ್ ಹೆಸ್ರು ಹೇಳ್ಕೊಂಡು ರೈಡ್ ಶುರು ಮಾಡೋಣ. ಜೈ ಜಗನ್ನಾಥ್. ಟೈಮು ಇವಾಗ 8:42 ಆಗಿದೆ. ಸೊ ಲೆಟ್ಸ್ ಲಿವ್. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಪೂರಿ ಇನ್ನೂ ಫುಲ್ ರಶ್ ಆಗಿಬಿಟ್ಟಿದೆ. ಇಲ್ಲೇನು ಯಾವಾಗಲೂ ರಶ್ಶೇ, ಅವತ್ತಿನ ದಿನ ಇಂಥ ದಿನ ಅಂತ ಏನಿಲ್ಲ. ಬಟ್ ವೀಕೆಂಡ್ಸಲ್ಲಿ ಸ್ವಲ್ಪ ಜಾಸ್ತಿ ರಶ್ಶು. ಸೊ ಇವಾಗ ಫಸ್ಟು ಪೆಟ್ರೋಲ್ ಹಾಕ್ಸ್ಬೇಕು. ಗಾಡಿಯಲ್ಲಿ ಪೆಟ್ರೋಲ್ ಕಮ್ಮಿ ಇದೆ. ಪೆಟ್ರೋಲ್ ಬಂಕು ಫುಲ್ ರಶ್ ಆಗಿ ಹೋಗ್ಬಿಟ್ಟಿದೆ ಇಲ್ಲಿ. ಸಿಟಿ ಒಳಗೆ ಇರೋದೇ ನೆನ್ನೆ ನೈಟೇ ಬಂದೆ ಹಾಕ್ಸೋಣ ಅಂತ, ಬಟ್ ಎಲ್ಲೂ ಓಪನ್ ಇರ್ತಿಲ್ಲ ಪೆಟ್ರೋಲ್ ಬಂಕು. 1-2 ಏನೋ ಇದೆ ಅಷ್ಟೇ ಸಿಟಿ ಒಳಗೆ. ಫುಲ್ ರಶ್ ಆಗಿಬಿಟ್ಟಿದೆ ಅದನ್ನು. ಪೆಟ್ರೋಲ್ ಹಾಕಿದ್ದಾಯ್ತು. ಸೊ ಲೆಟ್ಸ್ ಗೋ. ಚಲೋ 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 ಅಂತ ತಕ್ಷಣ ಟ್ರಾಫಿಕಲ್ಲಿ ಸಿಗಾಕೊಂಡೆ. ಇದು ದಿ ಗ್ರ್ಯಾಂಡ್ ರೋಡು ಪೂರಿದು, ತುಂಬ ದೊಡ್ಡದು. 100 ಫೀಟೋ ಇಲ್ಲ 100 ಫೀಟ್ ಜಾಸ್ತಿ, 200 ಫೀಟ್ ರೋಡ್ ಇದು. ಅವತ್ತು ರಾತ್ರಿ ಬರ್ಬೇಕಾದ್ರೆ ಈ ರೋಡ್ ಫುಲ್ ಕತ್ಲಾಗಿತ್ತು. ಏನಪ್ಪ ರೋಡ್ ಇದು ಅಂತಿದೆ, ಬಟ್ ಸಖತ್ತಾಗಿದೆ ಸೀನರಿ. ಓ ಮೈ ಗಾಡ್, ಏನಿದೆ ನೋಡಿ ರೋಡ್ ಇದು, ಬ್ಯೂಟಿಫುಲ್. ಇದೆಲ್ಲ ಇನ್ನೂ ಗ್ರೀನ್ ಆಗಿದ್ರೆ ಇನ್ನೂ ಮಸ್ತಾಗಿ ಕಾಣುತ್ತೆ. ಯಾವಾಗ ರಸ್ತೆಗಳು ಸಣ್ಣದಾಗ್ತಾ ಹೋಗ್ತವೋ ಅವಾಗ ವ್ಯೂಸ್ಗಳು ದೊಡ್ಡದಾಗ್ತಾ ಹೋಗ್ತವೆ. ಸೊ ಅಂತೂ NH16ಗೆ ರೀಚ್ ಆದ್ವಿ. ಇಲ್ಲಿಂದ ನಾವು ಲೆಫ್ಟ್ ಎತ್ಕೊಂಡು ಸೀದಾ ಹೋದ್ರೆ ವಿಜಯವಾಡ, ವೈಜಾಗ್ ವಿಜಯವಾಡ. ಸೊ ಟೈಮ್ ಇವಾಗ 10:21. ನಾವು ಹೊರಟು ಕರೆಕ್ಟಾಗಿ 1 ಅವರ್ 20 ನಿಮಿಷ ಆಯಿತು. ಬಾಬಾ ಈಗ ಸಿಕ್ಕಿದ ತಕ್ಷಣ ಜಬಮ್ एक्सीलेटर खींचे तो सारी दुनिया पीछे. ನಿಲ್ಲದೇ ಇಲ್ಲ ಅನ್ನತ್ತೆ. ಹೈವೇ ಸಿಕ್ಕಿದ್ಮೇಲೆ ಗಾಡಿ ಹೆಂಗೆ 120 ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸುಯ್ಕ ನಂಗೆ ಹೋಗ್ಬಿಟ್ಟು ಒಂದೇ ಸಲ.
ನಮ್ಮ 100 ಕಿಲೋಮೀಟ್ರ್ ಕಂಪ್ಲೀಟ್ ಆಯಿತು. ಸೊ ಒಂದು ಪಿಟ್ ಸ್ಟಾಪ್, ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿಕೊಂಡು ಟೀಗೆ ಕುಡಿಯೋಣ. ಇದು ಆ್ಯಕ್ಚುಲಿ ಘಾಟ್, ಇದು ಕೋಸ್ಟಲ್ ಸೈಡಿಗೆ ಬರೋಕ್ಕೆ, ಮೇಲ್ಗಡೆಯಿಂದ ಕೋಸ್ಟಲ್ ಸೈಡಿಗೆ ಬರೋಕ್ಕೆ ಘಾಟ್ ಇದೆ. ಆ್ಯಕ್ಚುಲಿ ಸಕ್ಕತ್ತಾಗಿ ಮಾಡಿದ್ದಾರೆ ಮಾತ್ರ. ಸೊ ಆ ಕಡೆ ಕಾಣ್ತಿರೋದು ನಿಮಗೆ ಸಿ ಓಷನ್. ಇದು ಈ ಕಡೆಯಿಂದ ಹೋಗೋರಿಗೆ, ಆ ಕಡೆಯಿಂದ ಬರೋರಿಗೆ ಅಲ್ಲಿದೆ ನೋಡಿ ರೋಡು. ಸಕ್ಕತ್ತಾಗಿ ಮಾಡಿದ್ದಾರೆ. ಒಡಿಸ್ಸಾ ಎಂಟ್ರಿ ಆಗಬೇಕಾದ್ರೆ ಇದು ಸಿಗೋ ಫಸ್ಟ್ ಸಿಟಿ ಬೆಹರಾಂಪುರ್. ಸೊ ಆ ಸಿಟಿ ಬಿಡ್ತಾ ಇದ್ದೀವಿ ಇವಾಗ. ವಿ ಆರ್ ಆಲ್ಮೋಸ್ಟ್ ಇನ್ ದಿ ಬಾರ್ಡರ್, ಆಂಧ್ರ ಮತ್ತು ಒಡಿಸ್ಸಾ ಬಾರ್ಡ್ರಲ್ಲಿ ಹಿಡಿದಿದ್ದೀವಿ. ಸೊ ಆಂಧ್ರ ಪ್ರದೇಶ್ ಎಂಟ್ರಿ ಆಗಿದ್ದೀವಿ. ಒಡಿಸ್ಸಾ ಮುಗೀತು ಕತೆ. ಆಂಧ್ರ ಪ್ರದೇಶ್ ಎಂಟ್ರಿ. ಇಲ್ಲಿಂದ ನಮ್ಮ ಡೆಸ್ಟಿನೇಷನ್ ವಿಜಯವಾಡ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಗಿನ್ನ 572 ಕಿಲೋಮೀಟರ್ಸ್ ಟು ಗೋ. ಬಿಸಿಲು ಅಂತೂ ನೋಡಿ ಹೆಂಗೆ ಕೆಚ್ತಾ ಇದೆ. ಬಿಸಿಲಿರಲಿ ಮಳೆ ಇರಲಿ ಏನೇ ಇರಲಿ, ನಮ್ಮ ಡೆಸ್ಟಿನೇಷನ್ ಅಂತೂ ರೀಚ್ ಆಗಲೇಬೇಕು. ಸೊ ಹಂಗೂ ಹಿಂಗೂ ಮಾತಾಡ್ತಾ 200 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ವಿ. ಟೈಮ್ ಇವಾಗ 12:27. ಏಪಡೈ ಎವ್ರಿ 100 ಕಿಲೋಮೀಟ್ರಿಗೆ ಒಂದು ಪಿಟ್ ಸ್ಟಾಪ್ ಹಾಕಲಿಲ್ಲ ಅಂದರೆ ಕೈ ಕಾಲೆಲ್ಲ ಹಂಗೆ ಇಟ್ಕೊಬಿಡುತ್ತೆ. ಎಸ್, ಶೆಕೆಗೆ ಟೀ ಕುಡಿದ್ಬಿಟ್ರೆ ಗೋವಿಂದ. ಅದಕ್ಕೆ ಕೋಲ್ಡಾಗಿ ಏನಾದ್ರು ಜ್ಯೂಸ್ ಗೀಸ್ ಕುಡ್ಕೊಂಬಿಟ್ಟೆ. ಟೋಟಲ್ 206 ಕಿಲೋಮೀಟರ್ಸ್ ಕ್ಲಾಕ್ ಮಾಡಿದ್ದೀನಿ. ಇನ್ನು 568 ಕಿಲೋಮೀಟರ್ ಬಾಕಿ. We might never know. We'll be gone before it all begins. Send me your songs of tomorrow. ಆಂಧ್ರ ಪ್ರದೇಶ್ ಹೈವೇಗಳು ಹೆಂಗೆ ಅಂದರೆ ಸಿಟಿ ಕನೆಕ್ಟೇ ಮಾಡಲ್ಲ, ಪೂರ್ತಿ ಎಲ್ಲ ಹೊರಗಡೆಯಿಂದ ಕೊಡ್ತಾರಾ. ಪೆಟ್ರೋಲ್ ಬಂಕ್ಗಳೇ ಸಿಗಲ್ಲ. ಸುಮ್ಮನೆ ಇಲ್ಲಿ ನೋಡಿದ್ನಲ್ಲ ಹಾಕಿಸ್ಬಿಡೋಣ ಸುಮ್ಮನೆ, ಆಮೇಲೆ ಹುಡ್ಕೊಂಡು ಹೋಗಂಗಾಗುತ್ತೆ. ಯಾರು ಇರೋಲ್ಲಪ್ಪ ಬಂಕಲ್ಲಿ. ಹಾಂ ಫುಲ್ ಮಾಡಿ. ಎಲ್ಲರೂ ಒಳ್ಳೆ ಕಡೆ ನೋಡಿ ಊಟಕ್ಕೊಂದು ಹಾಕೋಣ. ಟೈಮ್ ಆಲ್ರೆಡಿ 1:15 ಆಗಿದೆ. ಇನ್ನೊಂದು 50-60 ಕಿಲೋಮೀಟ್ರ್ ಹೊಡಿಯೋಣ, ಆಮೇಲೆ ಹಾಕೋಣ, ತೊಂದರೆ ಇಲ್ಲ.
ರೋಡ್ಸ್ ಮಾತ್ರ ಬಟ್ರ್ ಸ್ಮೂತ್ ಆಗಿದೆ, ಬಟ್ರ್ ಸ್ಮೂತ್. ಊಟ ಮಾಡ್ಕೊಂಬಿಡೋಣ ಸ್ನೇಹಿತರೆ, ಯಾಕೆಂದರೆ ಮುಂದೆ ಇಲ್ಲಿ ಹೋಟೆಲ್ಗಳು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಓ ಮೈ ಗಾಡ್, ಏನು ಮಸ್ತಾಗಿ ಕಾಣ್ತಿದೆ ಗಾಡಿಯಲ್ಲಿ ಗ್ಲಾಸಲ್ಲಿ. ಹಾಕೋಣ. ಊಟ ಆಯಿತು, ಒಳ್ಳೆ ಊಟ. ಸೊ ಇನ್ನೆಲ್ಲ ನಿಲ್ಸೋದು ಬೇಡ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಲೆಟ್ಸ್ ಲೀವ್. ಬಿಸಿಲಂತೂ ಸಿಕ್ಕಾಬಟ್ಟೆ ಕೆಚ್ಚು ಕೊಡುತ್ತಾ ಇದೆ. ನಮಗೆ ನೋಡಿದ್ರೆ ಇನ್ನು 465 ಕಿಲೋಮೀಟ್ರ್ ಬಾಕಿ ಇದೆ. ಕಮಾನ್ ಕಮಾನ್ ಕಮಾನ್, ಲೆಟ್ಸ್ ಗೋ. ಇಲ್ಲಂತೂ ಹನುಮಂತನ ಮೂರ್ತಿಗಳು ಒಂದಲ್ಲ ಎರಡಲ್ಲ ಸಿಕ್ಕಾಬಟ್ಟೆ ಇದ್ದಾವೆ ನೋಡಿ ಅಲ್ಲಿ. ಸೊ ನಮ್ಮ ಜರ್ನಿಯ ಅರ್ಧ ಸಫರ್ ಕಂಪ್ಲೀಟ್ ಮಾಡಿದ್ದೀವಿ. 400 ಕಿಲೋಮೀಟರ್ ಕ್ಲಾಕ್ ಮಾಡಾಯಿತು. ಇನ್ನು ಉಳಿದಿರೋದು 384 ಕಿಲೋಮೀಟರ್. ವೈಜಾಗ್ ಹತ್ರ ಏನು ಸಖತ್ತಿದೆ ಲ್ಯಾಂಡ್ಸ್ಕೇಪ್ ಅಂದರೆ, ಕ್ರೇಜಿ ಮಾತ್ರ. ಮೌಂಟೇನ್ಸು, ಈ ಟೋಲ್ ಗೇಟ್ ಹಿಂದ್ಗಡೆ ಮೌಂಟೇನ್ಸ್ ನೋಡೋಕೆ ಹೆಂಗೆ ಕಾಣುತ್ತೆ ಅಂದರೆ ಸಖತ್ತಾಗಿ ಕಾಣುತ್ತೆ ಮಾತ್ರ. ನೋಡಿ ಇಲ್ಲಿ ಲ್ಯಾಂಡ್ಸ್ಕೇಪ್ ಹೆಂಗೆ ಕಾಣ್ತಿದೆ ಮುಂದೆ. ಮೈ ಗಾಡ್, ಬ್ಯೂಟಿಫುಲ್. How it sways in the sun, keeping our stories in its motion, lies the truth about us. Things time will tell. ಏನು ವೆದರ್ ಗುರು, ಈಗಿನ ಬಿಸಿಲಿತ್ತು ಎಲ್ಲ ಫುಲ್ ಒಂಥರ ಮೋಡ ಆಗ್ಬಿಟ್ಟು ಅದೊಂದು ಪಾರ್ಟ್ ಮಾತ್ರ ಸ್ವಲ್ಪ ಬೆಳಕೈತೆ, ಕ್ರೇಜಿ ಕಾಣ್ತಾ ಇದೆ. Of joy and of sorrow, I'm dying to know it all, to know it all. ನಿಜ, ಆಂಧ್ರದಲ್ಲಿ ರೋಡ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ರೋಡ್ಸ್ ಜೊತೆ ವ್ಯೂ ಅಷ್ಟೇ ಏನು ಕ್ರೇಜಿ ಮ್ಯಾಚ್ ಆಗ್ತಾಯಿದೆ ಅಂದರೆ ಬೈಕ್ ಓಡಿಸೋಕೆ ನಿಜ ಬೋರೇ ಆಗಲ್ಲ ಈ ಥರ ಇದ್ಬಿಟ್ರೆ. ಬ್ಯೂಟಿಫುಲ್ ಮ್ಯಾನ್, ಬ್ಯೂಟಿಫುಲ್. ಇಲ್ಲಿ ಆಲ್ರೆಡಿ ಫಾಗ್ ಬಿದ್ದಿದೆ ಯಪ್ಪ. ಸದ್ಯ ನಮಗೆಲ್ಲೂ ಮಳೆ ಸಿಗ್ತಾ ಇಲ್ಲ, ಸಿಗಬಾರ್ದು ದೇವ್ರೆ. ನಮಗೆ ಮಳೆ ಸಿಕ್ಕಿದ್ರೆ ಮತ್ತೆ ತುಂಬ ಹೈರಾಣ ಆಗ್ಬಿಡುತ್ತೆ. ಇಲ್ಲೆಲ್ಲ ಆಲ್ರೆಡಿ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ಮಳೆ ಚೆನ್ನಾಗಿ ಹೊಡೆದು ಬಿಟ್ಟಿರೋದು ಇವಾಗ ಇಲ್ಲಿ. ಆದರೂ ಆಂಧ್ರ ಪ್ರದೇಶ ಮಾತ್ರ ಬ್ಯೂಟಿಫುಲ್ ಆಗಿದೆ ನಿಜವಾಗ್ಲೂ. ಅದು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಿಡಿ ಆಂಧ್ರ ಪ್ರದೇಶ. ಜರ್ನಿಯ 500 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ ಇವಾಗ. ಸೊ ಟೈಮ್ ಬಂದ್ಬಿಟ್ಟು 5 ಗಂಟೆ 5 ನಿಮಿಷ. ವಿಜಯವಾಡಗೆ ಇನ್ನು
270 ಕಿಲೋಮೀಟ್ರ್ ಇದೆ. ಸೊ ಅರ್ಜೆಂಟ್ ಏನಿಲ್ಲ, ಆರಾಮಾಗಿ ಹೋಗೋಣ. ಹೆಂಗಿದ್ರು ಮನೆಗೆ ಹೋಗ್ತೀವಿ. నేను ಮನೆಗೆಲ್ಲ ಹೋಗ್ತಾ ಇರೋದು. ಸೊ ಹಂಗಾಗಿ ಅರ್ಜೆಂಟ್ ಏನು ಮಾಡ್ತಾ ಇಲ್ಲ, ಆರಾಮಾಗಿ ಹೋಗ್ತಾ ಇದ್ದೀನಿ. ಸೊ ಟೀ ಕುಡಿಯೋಣ ಸ್ನೇಹಿತರೆ. ಟೈಮು 5:45. ಇನ್ನು 232 ಕಿಲೋಮೀಟ್ರ್ ಇದೆ. ಫಸ್ಟು ಟೀ ಕುಡಿಯೋಣ. ಇಲ್ಲ ಬಾಯ್ ಬರ್ರಾಜಿ. ಹಾಂ ಹಾಂ, ನೆಕ್ಸ್ಟ್ ಟೈಮ್. ಸೊ ಟೀ ಕುಡ್ದಿದ್ದಾಯ್ತು. ಇನ್ನು ನೆಕ್ಸ್ಟು ಎಲ್ಲೂ ನಿಲ್ಸೋದು ಬೇಡ ಅನ್ಕೋತೀನಿ, ಆದರೂ ಏನು ಮಾಡ್ತೀರಾ, ನಿಲ್ಸ್ದಂಗೆ ಹೋಗೋಕ್ಕಾಗಲ್ಲ. ಸೊ ಟೈಮ್ 6 ಗಂಟೆ 6 ನಿಮಿಷ. ಇನ್ನೇನು ಕತ್ಲಾಗ್ತಾ ಬಂತು. ಆಂಧ್ರ ಪ್ರದೇಶದಲ್ಲಿ ಜನಗಳು ಪಾಪ ಭಾಷೆ ಬದಲಿಲ್ಲ ಅಂದರೂ ಏನಾದ್ರು ಒಂದು ಕಷ್ಟಪಟ್ಟಾದ್ರು ಮಾತಾಡಿಸ್ತಾರೆ, ಸರ್ಕಸ್ ಎಲ್ಲ ಮಾಡಿ. ಈ ಫ್ಲವರ್ಸ್ ನೋಡಿ ಕ್ರೇಜಿ ಕಾಣ್ತಾ ಇದೆ. ಪಾಪ ಏನು ಸಖತ್ ಕಾಣ್ತಾ ಇದೆ ಗುರು ಇದು. ಮೈ ಗಾಡ್, ಬ್ಯೂಟಿಫುಲ್ ಮ್ಯಾನ್, ಬ್ಯೂಟಿಫುಲ್. ಟೈಮ್ ಮಾತ್ರ ಸಾಕಾಗಿದೆ. ಮುಂದ್ಗಡೆ ವ್ಯೂ ನೋಡಿ, ಅಲ್ಲಿ ಏನ್ ನೋಡ್ತಿದ್ರು ಪೂರ್ತಿ ವಿಜಯವಾಡ ಸಿಟಿ ಮಾತ್ರ ನಿಜವಾಗ್ಲೂ ತುಂಬಾ ಸುಂದರವಾಗಿದೆ ಗುರು. ಕ್ರೇಜಿ. ಸೊ ಟೈಮ್ ಆಯ್ತು, ನಾವು ಇಲ್ಲಿಂದ ಹೊರಡೋಣ ಇವಾಗ. ಸೊ ನಮ್ಮ ಇವತ್ತಿನ ರೈಡ್ ಸ್ಟಾರ್ಟ್ ಮಾಡೋಣ. ಜೈ ಆಂಜನೇಯ. ಸೊ ನಾನು ಹೇಳ್ದಂಗೆ ವಿಜಯವಾಡ ಒಂದು ಒಳ್ಳೆ ಸಿಟಿ, ಫುಲ್ ಗ್ರೀನ್ ಆಗಿದೆ ಗುರು. ಸಿಟಿಗಳು ಗ್ರೀನ್ ಆಗಿದ್ದಷ್ಟು ಚಂದ ನೋಡೋಕ್ಕೆ. ಯಾರಪ್ಪ ಬೆಳಗ್ಗೆ ಇಲ್ಲಿ ಹಾಕೊಂಡ್ಬಿಟ್ಟವನೆ. ನೋಡಿ ಏನು ಗ್ರೀನಾಗಿ ಇಟ್ಕೊಂಡವ್ರೆ ಸಿಟಿನ, ಸಖತ್ತಾಗಿದೆ ಮಾತ್ರ. ರಾತ್ರಿ ಬಂದೆ, ನಾನು ರಾತ್ರಿನ ಅಂದ್ಕೊಂಡೆ ಫುಲ್ ಗ್ರೀನಾಗಿ ಸಖತ್ತಾಗಿ ಮೇಂಟೈನ್ ಮಾಡೋರಲ್ಲ ಸಿಟಿನ ಅಂತ, ಬಟ್ ತೋರ್ಸೋಕ್ಕಾಗಲಿಲ್ಲ ಅಷ್ಟೇ. ಸೊ ಟೈಮ್ ಆಗಿದೆ ಇವಾಗ ಎಕ್ಸಾಕ್ಟಾಗಿ 7:30. ಫಸ್ಟ್
ಪೆಟ್ರೋಲ್ ಹಾಕ್ಸ್ಬಿಡೋಣ. ಮೈ ಗಾಡ್, ನೋಡ್ರಿ ಇಲ್ಲಿ ಸಿಟಿ ನೋಡ್ರಿ. ಅಬ್ಬಾ ಬಾಬಾ ಬಾಬಾ, ಬ್ಯೂಟಿಫುಲ್ ಮ್ಯಾನ್, ಬ್ಯೂಟಿಫುಲ್ ಸಿಟಿ. ಚೆನ್ನಾಗಿ ಕಾಣಬೇಕು ಅಂದರೆ ಬಿಲ್ಡಿಂಗ್ಗಳಿಂದ ಅಲ್ಲ, ಈ ಥರ ಏನಾದ್ರು ಗ್ರೀನರಿಯಿಂದನೇ ಚೆನ್ನಾಗಿ ಕಾಣಬೇಕು. ಹೈದ್ರಾಬಾದ್ ಇಲ್ಲಿಂದ 281 ಕಿಲೋಮೀಟ್ರ್ ಇದೆ ಅಷ್ಟೇ. ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಹೈದ್ರಾಬಾದ್. ನಮ್ಮದು ರೂಟು ಸ್ಟ್ರೈಟ್ ಇರೋದು. ಬಾಯ್ ಬಾಯ್ ವಿಜಯವಾಡ. ನೀರಿಲ್ಲದೆ ನದಿ ಎಲ್ಲ ಪೂರ್ತಿ ಒಣಗೋಗ್ಬಿಟ್ಟಿದೆ ಇಲ್ಲಿ. ಯಪ್ಪ, ಒಳ್ಳೆ ಡೆಸರ್ಟ್ ಥರ ಕಾಣ್ತಾ ಇದೆ. ಇವತ್ತು ದಿನ ಶುರುವಾಗಿದ್ದೇ ತಡ. 200 ಕಿಲೋಮೀಟ್ರ್ ಕ್ಲಾಕ್ ಮಾಡಿದ್ದೀವಿ, ಅದು ನಾನ್ ಸ್ಟಾಪು. ಪರವಾಗಿಲ್ಲ. ಸೊ ಇವಾಗ ಎಲ್ಲರೂ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಮಾಡೋಣ. ಟೈಮು 9:49. ಬ್ರೇಕ್ಫಾಸ್ಟ್ ಮಾಡೋ ಟೈಮ್. ಅದು ದಿ ಗೋಲ್ಡನ್ ಕೆಫೆ. ಏನು ಸಿಕ್ಕುತ್ತೆ ನೋಡೋಣ. ಸೊ ಪೂರಿ ಬಾಜಿ, ಒಳ್ಳೆ ವೈಬ್. ಬ್ರೇಕ್ಫಾಸ್ಟ್ ಆಯಿತು, ಲೆಟ್ಸ್ ಗೋ. ಇನ್ನು 656 ಕಿಲೋಮೀಟರ್ಸ್ ಟು ಗೋ. ಯಪ್ಪ, ಬಿಸಿಲಂತೂ ಚಲೋ ಚಲೋ ಚಲೋ. जब हम एक्सलेटर खींचे तो सारी दुनिया पीछे. ಆಂಧ್ರ ಪ್ರದೇಶದಲ್ಲಿ ಪೆಟ್ರೋಲ್ ಕಾಸ್ಟ್ಲಿ ಸ್ನೇಹಿತರೆ. ಪೆಟ್ರೋಲ್ ಅಂತೂ ತುಂಬ ಖರ್ಚು ಬರುತ್ತೆ ಭಯ್ಯ. ಅದೇ ನಿನಗೆ ಮೇನ್ ಖರ್ಚು ಭಯ್ಯ ರೈಡಲ್ಲಿ. ಸೊ ನಾನೇ ಇವಾಗ ಏನಿಲ್ಲ ಅಂದರೂ 15,000 ರೂಪಾಯಿ ಪೆಟ್ರೋಲ್ ಹಾಕಿದ್ದೀನಿ. ಆಂಧ್ರದಲ್ಲಂತೂ 110 ರೂಪಾಯಿ ಇದೆ ಪೆಟ್ರೋಲು. ರೈಡಿಗೆ ಬಂದಾಗ ಮೇನ್ ಖರ್ಚೇ ಪೆಟ್ರೋಲು. ಅದೊಂದು ನೋಡ್ಕೊಂಬಿಟ್ರೆ ಬಾಕಿ ಎಲ್ಲ ಸ್ಮೂತಲ್ಲಿ ಹೋಗುತ್ತೆ. ಓ ಓ ಓ, ಏನು ಸಖತ್ತಾಗಿ ಕಾಣ್ತಾ ಇದೆ ಇದು ಮರ. ಬ್ಯೂಟಿಫುಲ್ ಬ್ಯೂಟಿಫುಲ್. ಸ್ನೇಹಿತರೆ, ಬಿಸಿಲಂತೂ ಕಿತ್ತು ತೆಗಿತಾ ಇದೆ ನಮ್ಮನ್ನ. ಇಷ್ಟು ಸೆಕೆ ಅಂದರೆ ಬಾಯಾರಿಕೆ ಸಿಕ್ಕಾಬಟ್ಟೆ ಆಗ್ತಾಯಿದೆ. ಏನಾದ್ರು ಜ್ಯೂಸ್ ಗೀಸ್ ಕುಡಿಯೋಣ, ಸಿಕ್ಕಾಬಟ್ಟೆ ಸೆಕೆ. ಏನ್ರಿ ವ್ಯೂ ಇದು, ಕ್ರೇಜಿ. ಬಿಸಿಲಂತೂ ಕೆಚ್ತಾ ಇದೆ. ಓ ಮೈ ಗಾಡ್, ಲುಕ್ ಎಟ್ ದ ವ್ಯೂ ಬ್ರೋ, ಕ್ರೇಜಿ. ಸೊ ನಮ್ಮ ಜರ್ನಿಯ 400 ಕಿಲೋಮೀಟ್ರು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 400 ಕಿಲೋಮೀಟರ್ಸ್ ಇದೆ. ಸೊ ಅರ್ಧ ಕಂಪ್ಲೀಟ್ ಮಾಡಿದ್ದೀವಿ, ಇನ್ನು ಅರ್ಧ ಬಾಕಿ ಇದೆ. ಟೈಮ್ ಬಂದು ಇವಾಗ 1 ಗಂಟೆ 21 ನಿಮಿಷ.
ಇವಾಗ ತಿರುಪತಿಲಿದ್ದೀವಿ. ತಿರುಪತಿ ಫೇಮಸ್ ಬಾಲಾಜಿ ಬೆಟ್ಟ ಕಾಣ್ತಾ ಇದೆ. ಸೊ ಈ ಸಲ ನಮಗೆ ಹೋಗೋಕ್ಕೆ ಚಾನ್ಸ್ ಇಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಯಾವಾಗಲಾರು ಫ್ರೀ ಮಾಡಿಕೊಂಡು ಬಂದು ಬಾಲಾಜಿ ದರ್ಶನ ಮಾಡೋಣ. ಬೆಟ್ಟ ನೋಡ್ರಿ ಹೆಂಗೆ ಕಾಣ್ತಿದೆ, ಅದು ಸೇಮ್ ಬಾಲಾಜಿ ಮುಖದ ಥರನೇ ಕಾಣ್ತಾ ಇದೆ. ಫೈನಲಿ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಸ್ನೇಹಿತರೆ. ಸೊ ಕರ್ನಾಟಕ ಬಂದು ರೀಚ್ ಆದ್ವಿ. ಇವಾಗ ಕೋಲಾರ್ಗಿನ್ನ ಒಂದು 50 ಕಿಲೋಮೀಟ್ರ್ ಇದೆ. ಸೊ ನಮ್ಮೂರಿಗೆ ಇನ್ನು 286 ಕಿಲೋಮೀಟ್ರ್ ಇದೆ. ಸೊ ಟೈಮ್ ಇವಾಗ 3 ಗಂಟೆ 23 ನಿಮಿಷ. ನಾನಂತೂ ಅಲ್ಲೊಂದು ಕಡೆ ಸ್ಟಾಪ್ ಹಾಕಿದ್ದೆ. ಒಂದು 200-250 ಕಿಲೋಮೀಟ್ರು ಎಲ್ಲೂ ಬ್ರೇಕ್ ಕೊಡ್ದಂಗೆ ಕವರ್ ಮಾಡ್ಕೊಂಡು ಬಂದ್ಬಿಟ್ಟೆ. ಅದೇ ನನಗೆ ಆಗಿದ್ದು ಪ್ಲಸ್ ಪಾಯಿಂಟು. ಸುಮ್ಮನೆ ಪಿಟ್ ಸ್ಟಾಪ್ ಹಾಕಿ ಟೈಮೆಲ್ಲ ವೇಸ್ಟ್ ಆಗ್ತಾಯಿತ್ತು. ಅದೊಂದು ಸ್ಟ್ರೆಚ್ ನನಗೆ ಹೆವಿ ಹೆಲ್ಪ್ ಆಗಿಬಿಡ್ತು. ಏನು ಗೊತ್ತಾ, ಈ ಬಿಸಿಲಲ್ಲಿ ಆ ಥರ ಸ್ಟ್ರೆಚ್ ಹೊಡೆಯೋದು ಕಷ್ಟನೇ. ಗೇರ್ಸ್ ಹಾಕ್ಕೊಂಡು ಗ್ಲೌಸ್ ಹಾಕಿ ಹೆಲ್ಮೆಟ್ಟು ಅದರೊಳಗೆ ಬ್ಯಾಲಗ್ಲವ, ಯಪ್ಪ ದೇವರೇ, ಸೆಕೆ ಅಂತೂ ಕಮ್ಮಿ ಕಿತ್ಕೊಳಲ್ಲ. ಅದ್ರ ಜೊತೆ ಒಳ್ಳೆ ಫುಟೇಜ್ ತೆಗಿಬೇಕು, ಒಳ್ಳೆ ವೀಡಿಯೋ ಮಾಡಬೇಕು ಅಂದರೆ ಇನ್ನೂ ಕಷ್ಟ. ಇಷ್ಟೊಂದೆಲ್ಲ ಕಷ್ಟ ಬಿದ್ದು ವೀಡಿಯೋ ಮಾಡ್ತೀವಿ. ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಸಪೋರ್ಟ್ ಸಿಗಲಿ ಅಷ್ಟೇ. ಇನ್ಸ್ಟಾ ಐಡಿ ಕೆಳಗೆ ಹಾಕಿರ್ತೀನಿ, ಫಾಲೋ ಮಾಡ್ಕೊಳ್ಳಿ. 3 ಎಪಿಸೋಡ್ ಇದೆ ಒರಿಸ್ಸಾದು. 3 ಎಪಿಸೋಡ್ನು ನೋಡಿಲ್ಲ ಅಂದರೆ ಮೋಸ್ಟ್ಲಿ ಇದು ನಮ್ಮ ಲಾಸ್ಟ್ ಫ್ಯೂಲ್ಗೆ ಸ್ಟಾಪು. ಈಗ ಹಾಕ್ಸಿರೋ ಫ್ಯೂಲಲ್ಲಿ ಮನೆಗೆ ಹೋಗ್ಬೋದು. ಸೊ ಕಮಾನ್, ಲೆಟ್ಸ್ ಲೀವ್. ಬಿಸಿಲು ಒಂದು ಸ್ವಲ್ಪ ತಣ್ಣಗಾಯಿತು. ಬಿಸಿಲು ಮತ್ತೆ ಹೊಡೆಯುತ್ತೆ ಗ್ಯಾರಂಟಿ. ಸೊ ಗಾಡಿ ತಗೊಂಡು 1.5 ವರ್ಷ ಆಯಿತು. ಸೊ 1.5 ವರ್ಷ ಆದಮೇಲೆ ಗಾಡಿಗೆ ನಾಮಕರಣ ಮಾಡ್ತಾ ಇದ್ದೀನಿ. ಸೊ ಗಾಡಿಗೆ ಬಲರಾಮ ಅಂತೇಳಿ ಹೆಸರಿಡ್ತಾ ಇದ್ದೀನಿ. ಸೊ ಹೆಸರು ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಇನ್ಮೇಲಿಂದ ನನ್ನ ಹೆಸರು ಬಲರಾಮ. ಕಲ್ಪತ್ತರ ನಾಡು ತುಮಕೂರು. ಸೊ ತುಮಕೂರು ರೀಚ್ ಆದ್ವಿ. ಇವಾಗ ಟೈಮು 6 ಗಂಟೆ 15 ನಿಮಿಷ. ವಾಟ್ ಎ ಬ್ಯೂಟಿಫುಲ್ ಸನ್ಸೆಟ್ಟು. ಏನು ಸಖತ್ತಾಗಿ ಆಗ್ತಾಯಿದೆ ಗುರು ಸನ್ಸೆಟ್ಟು. ಅಮೇಝಿಂಗ್. Didn't think I'd climb so high. Never thought I'd have it all. Floating somewhere in the sky. And I don't think I'll ever fall. Hold on, don't let go of me yet. Don't want it to end, just stay right here. Hold on, don't let this slip away. ಸೊ ಇನ್ನು ಕೊನೆ 100 ಕಿಲೋಮೀಟ್ರ್ ಬಾಕಿ ಇದೆ ನಮ್ಮ ರೈಡ್ ಮುಗಿಯೋಕ್ಕೆ. ರೈಡ್ ಮುಗಿಯೋಕ್ಕೂ ಮುಂಚೆ ಈ ರೈಡ್ನ ಸಕ್ಸಸ್ಫುಲ್ಲಾಗಿ ಮುಗಿಸ್ಕೊಟ್ಟಿರೋಂಥ ನಮ್ಮ ಬಲರಾಮಂಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ರೈಡ್ ಸಕ್ಸಸ್ ಆಗೋಕ್ಕೆ 80% ಕಾರಣ ಇವನೇ, ಬಲರಾಮ ಅಂದರೆ ನಮ್ಮ ಗಾಡಿ ಹೊಸ್ದಾಗಿ ಹೆಸರಿಟ್ಟಿದ್ದೀವಲ್ಲ, ಅದಕ್ಕೆ ಬಲರಾಮ ಅಂತ ಇದ್ದೀನಿ. ಗಾಡಿ ನಾನು ಹೇಳ್ದಂಗೆ ಒಂದೇ ಒಂದು ಕಡೆ ಎಲ್ಲೂ ಏನು ಪ್ರಾಬ್ಲಮ್ ಕೊಡಲಿಲ್ಲ. ನೀವು ಅದಕ್ಕೆ ಪೆಟ್ರೋಲ್ ಹಾಕ್ಸ್ತಾ ಇದ್ರೆ ಸಾಕು, ಹೋಗೋಣ ಸಾಕ ಅಂತ ಅದೇ ಕೇಳುತ್ತೆ ನಿಮಗೆ. ನೀವೇನಾದ್ರು ಒಂಚೂರು ಟಯರ್ಡ್ ಆಗಿದ್ರಿ ಅಂದರೆ ಅದೇ ಕೋಪಪ್ ಮಾಡ್ಬಿಡುತ್ತೆ ನಿಮ್ಮ ಜೊತೆ. ಸೊ ನಾನು ಹೇಳೋರಿಗೆ ಇಲ್ಲ ಗಾಡಿ ಬಗ್ಗೆ, ಅಷ್ಟು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತು ನನಗೆ ಈ ರೈಡಲ್ಲಿ. ಆಮೇಲೆ ಯಾರಾದ್ರು ಲಾಂಗ್ ಟೂರಿಂಗಿಗೆ ಒಳ್ಳೆ ಗಾಡಿ ನೋಡ್ತಾ ಇದ್ದೀರಾ, ಒಂದು 10 ಲಕ್ಷದ ಒಳಗೆ ಬಜೆಟು ಅಂದರೆ ಕಣ್ಣು ಮುಚ್ಕೊಂಡು ಈ ಗಾಡಿಗೆ ಹೋಗ್ಬಿಡಿ.
ಕಣ್ಣು ಮುಚ್ಕೊಂಡೋಗಿ, ಯಾಕೆಂದರೆ ನಂದು 2 ಲಾಂಗ್ ರೈಡ್ ಆದಮೇಲೆ ನಾನು ಇದನ್ನು ಹೇಳ್ತಾ ಇರೋದು ನಿಮಗೆ. ಕಣ್ಣು ಮುಚ್ಕೊಂಡು ಹೋಗ್ಬಿಡಿ, ಯಾಕೆಂದರೆ ಅಂಥ ಪರ್ಫಾರ್ಮೆನ್ಸ್ ಕೊಡ್ತು ನನಗೆ ರಾಜಸ್ಥಾನ್ ರೈಡಲ್ಲಾಗಲಿ, ಮತ್ತು ಇವಾಗ ಮೊನ್ನೆ ಹೊಡೆದ್ನಲ್ಲ ನಾನ್ ಸ್ಟಾಪು, ಅಲ್ಲಾಡಲಿಲ್ಲ ಬಿಡು ಗಾಡಿ ಮಾತ್ರ, ಅಲ್ಲಾಡಲಿಲ್ಲ. ಹೋಗಿ ಮುಟ್ಟೋ ತನಕನೂ ಅದು ಹೊರಡ್ಬೇಕಾದ್ರೆ ಯಾವ ಫೀಲ್ ಇತ್ತೋ ಹೋಗಿ ಮುಟ್ಟೋ ತನಕ ಅದೇ ಫೀಲೆಲ್ಲ ಇತ್ತು ಗಾಡಿ. ಖುಷಿಯಾಗಿ ಹೋಯ್ತು ನನಗೆ ಗಾಡಿ ಮೇಲೆ ಮಾತ್ರ. ಸೊ ಇನ್ನೊಂದು 100 ಕಿಲೋಮೀಟ್ರ್ ಇದೆ, ಜಲ್ದಿ ಕ್ರೂಸ್ ಮಾಡೋಣ ಬನ್ನಿ. ಫೈನಲಿ ಅರಸೀಕೆರೆ ಬಂದು ರೀಚ್ ಆದ್ವಿ. ಟೈಮ್ ಇವಾಗ 7:53, 8 ಗಂಟೆ ಅಂದ್ಕೊಳ್ಳಿ. ಬೆಳಗ್ಗೆ ಬಿಟ್ಟಾಗ 8 ಗಂಟೆ. ಸೊ 8 ಗಂಟೆಗೆ ಅರಸೀಕೆರೆ ರೀಚ್ ಆಗಿದ್ದೀವಿ. ಸೊ ರೈಡು ಇಲ್ಲಿಗೆ ಕಂಪ್ಲೀಟೆಡ್. ಸೊ ವಿಡಿಯೋ ಯಾರು ನೋಡಿಲ್ಲ 3 ಎಪಿಸೋಡ್ಸ್ನು ನೋಡಿ, ನಾನು ಇನ್ಸ್ಟಾ ಐ ಡಿ ಕೆಳಗೆ ಹಾಕಿದ್ದೀನಿ. ಅಲ್ಲಿ ಇನ್ಸ್ಟಾದಲ್ಲೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಆ್ಯಸ್ ಯೂಶುವಲ್ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಗಂಟ ಬಾಯ್ ಬಾಯ್, ಎಂಜಾಯ್.